ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕೊರಳಿನಲ್ಲಿ ಕಪಾಲೆ ಮಾಲೆ ಅಂದರೆ ತಲೆಬುರುಡೆಗಳ ಮಾಲೆ, ರಕ್ತ ಕಾರುತ್ತಿರುವ ಕೆಂಪಾದ ನಾಲಗೆ, ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ರಾಕ್ಷಸನ ತಲೆಯನ್ನು ಹಿಡಿದಿದ್ದು ನೋಡುವುದಕ್ಕೆ ಭಯ ಹುಟ್ಟಿಸುವ ರೂಪ ಕಾಳಿಕಾಮಾತೆಯ ಸ್ವಂತ. ಆ ಪರಮಶಿವನೇ ಆ ತಾಯಿಯ ಪಾದದ ಕೆಳಗೆ ಇರುವುದನ್ನು ನಾವು ನೋಡಿರುತ್ತೇವೆ. ಈಶ್ವರನಿಗಿಂತಲೂ ಎಷ್ಟೋ ಶಕ್ತಿವಂತವಾಗಿರುವ ಮಹಿಳೆ ಕಾಳಿಕಾದೇವಿ ಎಂದು ನಮಗೆ ಆ ತಾಯಿಯ ರೂಪವನ್ನು ನೋಡಿದರೇನೆ ಅರ್ಥವಾಗುತ್ತದೆ. ಕೋಪದಲ್ಲಿರುವ ಕಾಳಿಕಾಮಾತೆಯನ್ನು ಶಿವನನ್ನು ಹೊರತುಪಡಿಸಿ ಮತ್ಯಾರೂ ಕೂಡ ಶಾಂತಗೊಳಿಸಲಾರರು. ಅಷ್ಟು ಉಗ್ರ ರೂಪದಿಂದ ಇದ್ದರೂ ಕೂಡ ಕಾಳಿಕಾದೇವಿಯ ಭಕ್ತರ ಸಂಖ್ಯೆಗೇನೂ ಕಡಿಮೆ ಇಲ್ಲ. ಭಕ್ತರ ಮೇಲೆ ಕಾಳಿಕಾದೇವಿಗೆ ಅಪಾರ ಪ್ರೀತಿ. ಅಸಲು ಕಾಳಿಕಾಮಾತೆಯ ಜನ್ಮ ವೃತ್ತಾಂತವೇನು, ಆಕೆಯ ರೂಪ ಏಕಿಷ್ಟು ಭಯಂಕರವಾಗಿರುತ್ತದೆಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಶಕ್ತಿಗೆ ಮತ್ತು ಸೃಜನಾತ್ಮಕತೆಗೆ ಮತ್ತೊಂದು ಹೆಸರು ಕಾಳಿಕಾದೇವಿ. ಕೆಟ್ಟದ್ದರ ಮೇಲೆ ಒಳ್ಳೆಯದು ವಿಜಯ ಸಾಧಿಸುವುದಕ್ಕೆ ಪ್ರತೀಕವಾಗಿ ಕಾಳಿಕಾದೇವಿ ಎಂದು ಹೇಳಲಾಗುತ್ತದೆ. ಧರ್ಮ ಸಂಸ್ಥಾಪನೆಗೋಸ್ಕರ ಮತ್ತು ಪಾಪಾತ್ಮರನ್ನು ಶಿಕ್ಷಿಸುವುದಕ್ಕೋಸ್ಕರವೇ ಕಾಳಿಕಾದೇವಿ ಜನ್ಮ ತಾಳಿದಳು ಎಂದು ಪುರಾಣಗಳು ಹೇಳುತ್ತಿವೆ. ಈ ಮಹಾಕಾಳಿಯ ಬಗ್ಗೆ ಹಲವಾರು ಕಥೆಗಳು ಪ್ರಚಲಿತದಲ್ಲಿವೆ. ಆದರೆ ಈ ದಿನದ ಈ ವಿಡಿಯೋದಲ್ಲಿ ಎರಡು ಮುಖ್ಯವಾದ ಕಥೆಗಳ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಪೂರ್ವ ಕಾಲದಲ್ಲಿ ದಾರಕನೆಂಬ ಒಬ್ಬ ರಾಕ್ಷಸನಿದ್ದನು. ಆತನು ಬ್ರಹ್ಮದೇವನಿಗೋಸ್ಕರ ಘೋರವಾದ ತಪಸ್ಸು ಮಾಡಿ ಬ್ರಹ್ಮದೇವನ ಅನುಗ್ರಹವನ್ನು ಪಡೆಯುತ್ತಾನೆ. ಬ್ರಹ್ಮದೇವನು ಕೊಟ್ಟಂತಹ ವರದ ಫಲವಾಗಿ ಆತನಿಗೆ ಕೇವಲ ಒಬ್ಬ ಸ್ತ್ರೀಯಿಂದ ಮಾತ್ರವೇ ಮರಣ ಲಭಿಸುತ್ತದೆ. ಅತ್ಯಂತ ಮೃದು ಮನಸ್ಸುಳ್ಳ, ಸೂಕ್ಷ್ಮ ಮತ್ತು ಕರುಣಾ ಹೃದಯದವರಾದ ಸ್ತ್ರೀಯರು ನನ್ನಂತಹ ರಾಕ್ಷಸರನ್ನು ಕೊಲ್ಲುವುದಕ್ಕೆ ಅವಕಾಶವಿಲ್ಲವೆಂದು ಆ ರಾಕ್ಷಸನು ಭಾವಿಸಿದನು. ಆತನು ರಾಕ್ಷಸನಾದ್ದರಿಂದ ಆತನ ಅಸುರ ಪ್ರವೃತ್ತಿಯನ್ನು ಬಿಡಲಿಲ್ಲ. ಇನ್ನು ಬ್ರಹ್ಮದೇವನಿಂದ ವರ ಪಡೆದ ನಂತರ ರಾಕ್ಷಸನ ಅಹಂಕಾರ ಹೆಚ್ಚುತ್ತಾ ಹೋಯಿತು. ಹಲವಾರು ದಾರುಣ ಕೃತ್ಯಗಳಿಗೆ ಸಾಕ್ಷಿಯಾದನು. ಆತನ ದೌರ್ಜನ್ಯಕ್ಕೆ ಎಲ್ಲೇ ಇರಲಿಲ್ಲ. ಅನೇಕ ಮಂದಿ ಬ್ರಾಹ್ಮಣರನ್ನು ಮತ್ತು ಋಷಿಮುನಿಗಳನ್ನು ಹಿಂಸಿಸುವುದಕ್ಕೆ ಶುರು ಮಾಡಿದ್ದನು. ಏಕಾಏಕಿ ಸ್ವರ್ಗವನ್ನು ಜಯಿಸಲು ಸಿದ್ಧವಾದನು ಆ ರಾಕ್ಷಸನು. ಆ ಸಮಯದಲ್ಲಿ ದೇವಾನುದೇವತೆಯರು ಆತನ ಮೇಲೆ ಯುದ್ಧ ಮಾಡಿದರು. ಆದರೆ ಪ್ರಯೋಜನವಿಲ್ಲದಂತಾಯಿತು. ಅವರೆಲ್ಲರೂ ಕೂಡ ರಾಕ್ಷಸನ ಕೈಯಲ್ಲಿ ಸೋತರು. ಕೇವಲ ಒಬ್ಬ ಮಹಿಳೆ ಮಾತ್ರವೇ ಆ ದುಷ್ಟ ರಾಕ್ಷಸನನ್ನು ಕೊಲ್ಲಬಹುದು ಎಂದು ಬ್ರಹ್ಮದೇವನು ದೇವಾನುದೇವತೆಯರಿಗೆ ಹೇಳಿದರು. ಆಗ ದೇವಾನುದೇವತೆಯರೆಲ್ಲರೂ ಒಟ್ಟಾಗಿ ಮಹಾಶಿವನ ಬಳಿಗೆ ಹೋದರು. ನಮ್ಮನ್ನು ಆ ರಾಕ್ಷಸನಿಂದ ರಕ್ಷಿಸಬೇಕೆಂದು ಶಿವನ ಬಳಿ ಬೇಡಿಕೊಂಡರು. ಮಾನವ ಕಲ್ಯಾಣಕ್ಕೋಸ್ಕರ ಆ ಪರಮೇಶ್ವರನು ತನ್ನ ಪತ್ನಿಯಾದ ಪಾರ್ವತಿ ಕಡೆ ನೋಡಿದರು. ಕೇವಲ ಪಾರ್ವತಿ ದೇವಿ ಮಾತ್ರವೇ ಈ ಸಮಸ್ಯೆಯನ್ನು ಪರಿಹರಿಸಬಲ್ಲಳು ಎಂದು ಆ ರಾಕ್ಷಸರಿಂದ ಇವರನ್ನೆಲ್ಲ ರಕ್ಷಿಸು ಎಂದು ಪಾರ್ವತಿ ದೇವಿಯನ್ನು ಕೇಳಿದರು. ತಕ್ಷಣವೇ ಪಾರ್ವತಿ ದೇವಿ ನಗುತ್ತಾ ತನ್ನ ಶರೀರದಿಂದ ಒಂದು ಅಂಶವನ್ನು ಪರಮೇಶ್ವರನಲ್ಲಿ ಲೀನ ಮಾಡಿದಳು. ಅದೇ ಸಮಯದಲ್ಲಿ ಪರಮೇಶ್ವರನು ತನ್ನ ಮೂರನೇ ಕಣ್ಣನ್ನು ತೆರೆದನು. ಆ ಕ್ಷಣದಲ್ಲಿ ಪರಮೇಶ್ವರನ ಗಂಟಲಿನ ಭಾಗದಿಂದ ಕಾಳಿಕಾದೇವಿ ಜನ್ಮ ತಾಳಿದಳು. ಕಪ್ಪಾದ ರೂಪವನ್ನು ಹೊಂದಿರುವ ಕಾಳಿಕಾದೇವಿ ನೋಡುವುದಕ್ಕೆ ಅತ್ಯಂತ ಭಯಂಕರವಾಗಿರುತ್ತಾಳೆ. ಕಾಳಿಕಾದೇವಿಯ ರೂಪವನ್ನು ನೋಡಿದ ತಕ್ಷಣ ರಾಕ್ಷಸರ ಜೊತೆ ದೇವಾನುದೇವತೆಯರು ಕೂಡ ಅಲ್ಲಿಂದ ಓಟ ಕಿತ್ತರು. ಆಕೆಯ ರೂಪ ಎಷ್ಟು ಭಯಾನಕವಾಗಿರುತ್ತದೆಂದರೆ ಯಾರೊಬ್ಬರೂ ಕೂಡ ಆಕೆಯ ಎದುರು ನಿಲ್ಲಲಾರರು. ಆಗ ಕಾಳಿಕಾಮಾತೆ ಧಾರಕ ರಾಕ್ಷಸನನ್ನು ಸಂಹರಿಸುತ್ತಾರೆ. ಆನಂತರ ಅನೇಕ ಮಂದಿ ರಾಕ್ಷಸರನ್ನು ಕಾಳಿಮಾತಾ ಸಂಹಾರ ಮಾಡಿದಳು. ಮಹಿಷಾಸುರ, ತುಂಬ್ರ, ವಿಲೋಶಂಬು ಮತ್ತು ನಿಶಂಬು ಇನ್ನಿತರ ರಾಕ್ಷಸರನ್ನು ಸಂಹಾರ ಮಾಡಿದಳು ಎಂಬ ಕತೆ ಪ್ರಚಲಿತವಾಗಿದೆ. ಹಾಗೆಯೇ ಮತ್ತೊಂದು ಕಥೆಯ ಪ್ರಕಾರ ಈ ಎಲ್ಲ ರಾಕ್ಷಸರಿಗಿಂತಲೂ ಬಲವಂತನಾದ ರಾಕ್ಷಸನು ರಕ್ತ ಬೀಜಾಸುರನು. ಆತನನ್ನು ಕೊಲ್ಲುವುದು ದೇವಾನುದೇವತೆಯರಿಗೂ ಕೂಡ ಸಾಧ್ಯವಿಲ್ಲ. ಈ ರಕ್ತ ಬೀಜನೆಂದರೆ ರಕ್ತದಿಂದಲೇ ಸೃಷ್ಟಿಯಾಗಿರುವ ಒಂದು ರಾಕ್ಷಸ ಆಕಾರ. ಈ ರಾಕ್ಷಸನು ಕೂಡ ಕಠಿಣವಾದ ತಪಸ್ಸುಗಳನ್ನು ಮಾಡಿ ಶಿವನಿಂದ ಒಂದು ವರವನ್ನು ಪಡೆದಿರುತ್ತಾನೆ. ಈ ರಕ್ತ ಬೀಜಾಸುರನನ್ನು ಯಾರಾದರೂ ಗಾಯಪಡಿಸಿದರೆ ಆತನ ರಕ್ತದಿಂದ ಮತ್ತೊಬ್ಬ ರಕ್ತ ಬೀಜನ ಜನನವಾಗುತ್ತದೆ. ಇದೇ ಆತನು ಪಡೆದ ಮಹಾವರ. ಈ ವರದಿಂದ ತನ್ನನ್ನು ಎದುರಿಸುವವರು ಯಾರೂ ಇಲ್ಲ ಎಂದು ಆ ರಾಕ್ಷಸನು ಅಹಂಕಾರದಿಂದ ಮೆರೆಯುತ್ತಿದ್ದನು. ಅತಿ ಗರ್ವದಿಂದ ಬೀಗುತ್ತಿದ್ದ ರಕ್ತ ಬೀಜನು ದೇವತೆಯರನ್ನು ಸಹಿತ ಹಿಂಸಿಸಲು ಶುರು ಮಾಡಿದನು. ದೇವತೆಯರೆಲ್ಲರೂ ಆತನೊಂದಿಗೆ ಯುದ್ಧ ಮಾಡಿದರು. ಆದರೆ ಆತನ ರಕ್ತದ ಹನಿ ಕೆಳಗೆ ಬಿದ್ದ ಜಾಗದಲ್ಲಿ ಮತ್ತೊಬ್ಬ ರಕ್ತ ಬೀಜನು ಹುಟ್ಟುತ್ತಲೇ ಇರುತ್ತಿದ್ದನು. ಈ ರೀತಿ ಆತನಿಗೆ ಮರಣವೇ ಇಲ್ಲದಂತಾಗಿತ್ತು. ಈ ರಕ್ತ ಬೀಜನನ್ನು ಸೋಲಿಸಲು ದೇವತೆಯರಿಗೆ ಯಾವುದೇ ಮಾರ್ಗ ಗೋಚರಿಸುತ್ತಿರಲಿಲ್ಲ.
ಆಗ ದೇವತೆಯರೆಲ್ಲರೂ ಸೇರಿ ದುರ್ಗಾದೇವಿಯ ಬಳಿ ಹೋಗಿ ರಕ್ತಬೀಜನಿಂದ ನಮ್ಮನ್ನು ಕಾಪಾಡುವಂತೆ, ರಕ್ತಬೀಜನನ್ನು ಸಂಹರಿಸುವಂತೆ ಬೇಡಿಕೊಳ್ಳುತ್ತಾರೆ. ತಕ್ಷಣವೇ ದುರ್ಗಾದೇವಿ ಕಾಳಿಕಾ ಮಾತೆಯ ಅವತಾರ ತಾಳಿ ಆ ರಾಕ್ಷಸನನ್ನು ಸಂಹಾರ ಮಾಡಿದಳು ಎಂಬ ಕಥೆ ಇದೆ. ಆ ರಕ್ತಬೀಜನ ಸಂಹಾರವೂ ಕೂಡ ವಿಶೇಷವಾಗಿತ್ತು. ಆ ರಾಕ್ಷಸನ ಮೇಲೆ ಕಾಳಿಮಾತ ದಾಳಿ ಮಾಡಿದ ತಕ್ಷಣವೇ ಆತನಿಂದ ರಕ್ತ ಸೋರಲು ಶುರುವಾಯಿತು. ಮತ್ತೊಬ್ಬ ರಕ್ತಬೀಜನ ಉಗಮವಾಗಬಾರದೆಂದು ಕಾಳಿಮಾತ ತನ್ನ ನಾಲಿಗೆಯನ್ನು ಉದ್ದವಾಗಿ ಚಾಚಿ ಆತನ ರಕ್ತ ಕೆಳಗೆ ಬೀಳದ ಹಾಗೆ ತನ್ನ ನಾಲಿಗೆಗೆ ತೆಗೆದುಕೊಂಡಳು. ಈ ರೀತಿಯಾಗಿ ಕಾಳಿಕಾಮಾತ ರಕ್ತಬೀಜಾಸುರನನ್ನು ಕೊಂದಳು. ರಕ್ತಬೀಜನನ್ನು ಕೊಂದ ನಂತರ ಕಾಳಿಮಾತ ಉಗ್ರ ರೂಪವನ್ನು ತಾಳಿದಳು. ಆಕೆಯನ್ನು ಶಾಂತಗೊಳಿಸುವುದು ಯಾರಿಗೂ ಸಾಧ್ಯವಾಗಲಿಲ್ಲ. ಆಕೆಯ ಉಗ್ರ ರೂಪಕ್ಕೆ ಈ 3 ಲೋಕಗಳು ಹೆದರಿದವು. ಸಮಸ್ತ ಜೀವಕೋಟಿ ಆಕೆಗೆ ಭಯಬಿದ್ದು ಅಲ್ಲೋಲ ಕಲ್ಲೋಲವಾದವು. ತಕ್ಷಣವೇ ದೇವಾನುದೇವತೆಯರು ಮಹಾಶಿವನ ಬಳಿ ಹೋಗಿ ರಕ್ಷಣೆಯನ್ನು ಕೋರಿದರು. ಆದರೆ ಶಿವನೂ ಕೂಡ ಕಾಳಿಕಾದೇವಿಯನ್ನು ಶಾಂತಗೊಳಿಸಲು ವಿಫಲನಾದರು. ಆಗಲೇ ಅವರು ಕಾಳಿಕಾಮಾತೆಯ ಪಾದದ ಬಳಿ ಸೇರಿಕೊಂಡರು. ತನ್ನ ಕಾಲ ಬಳಿ ತನ್ನ ಪತಿಯನ್ನು ನೋಡಿದ ಕಾಳಿಕಾದೇವಿ ಒಂದೇ ಬಾರಿಗೆ ಶಾಂತಳಾದಳು. ಈ ರೀತಿಯಾಗಿ ಮಹಾಶಿವನು ದೇವತೆಯರಿಗೆ ಸಹಾಯ ಮಾಡುತ್ತಾ ಕಾಳಿಕಾದೇವಿಯ ಕೋಪವನ್ನು ಕಡಿಮೆ ಮಾಡಿ ಶಾಂತಗೊಳಿಸಿದರು. ಸ್ನೇಹಿತರೆ, ಸಾಮಾನ್ಯವಾಗಿ ಕಾಳಿಕಾಮಾತೆಯ ಉಗ್ರ ಸ್ವರೂಪವನ್ನು ನೀವು ನೋಡಿಯೇ ಇರುತ್ತೀರಾ. ಕಪ್ಪು ಬಣ್ಣವನ್ನು ಹೊಂದಿರುವ ಕಾಳಿಕಾಮಾತೆಯ ಒಂದು ಪಾದ ಶಿವನ ಮೇಲೆ ಇಟ್ಟಿರುವುದನ್ನು ಗಮನಿಸಿರುತ್ತೀರಾ. ದೇವತೆಯರೆಲ್ಲರಿಗೂ ತುಂಬಾ ವಿಚಿತ್ರವಾಗಿರುವ ರೂಪ ಕಾಳಿಕಾದೇವಿಯದು. ಒಂದು ಕೈಯಲ್ಲಿ ಕತ್ತಿ, ಮತ್ತೊಂದು ಕೈಯಲ್ಲಿ ರಾಕ್ಷಸನ ತಲೆಯನ್ನು ಹಿಡಿದಿರುವ ಕಾಳಿಕಾಮಾತೆಯ ಸ್ವರೂಪ ಯಾರಿಗಾದರೂ ಸರಿ ಭಯ ಹುಟ್ಟಿಸುತ್ತದೆ. ಆ ರಾಕ್ಷಸನ ತಲೆ ಮತ್ಯಾರದ್ದೂ ಅಲ್ಲ, ರಕ್ತ ಬೀಜಾಸುರನದೇ. ರಕ್ತ ಬೀಜನ ರಕ್ತ ದುಷ್ಪ್ರಭಾವ ಬೀರಲು ಶುರು ಮಾಡಿದಾಗ ಕಾಳಿಕಾಮಾತ ಕರಾಳ ನೃತ್ಯ ಮಾಡಲು ಪ್ರಾರಂಭಿಸಿದಳು. ಈ ಭೂಮಿಯ ಮೇಲೆ ಆಕೆ ಇಡುತ್ತಿದ್ದ ಒಂದೊಂದು ಹೆಜ್ಜೆಯಿಂದಲೂ ವಿನಾಶ ಸಂಭವಿಸುತ್ತಿರುತ್ತದೆ. ಆಗ ದೇವತೆಯರೆಲ್ಲರೂ ಸೇರಿ ಶಿವನ ಬಳಿ ಹೋಗಿ ಬೇಡಿಕೊಳ್ಳುತ್ತಾರೆ. ಕಾಳಿಕಾಮಾತೆಯನ್ನು ಶಾಂತಗೊಳಿಸಲು ಯುದ್ಧ ಭೂಮಿಗೆ ಬಂದ ಮಹಾಶಿವನು ಆಕೆಯನ್ನು ಪರಿಪರಿಯಾಗಿ ವಿನಂತಿಸಿದರೂ ಕೂಡ ಆಕೆಯ ಆವೇಶ ತಣ್ಣಗಾಗಲೇ ಇಲ್ಲ. ರಾಕ್ಷಸರ ಮಾಂಸವನ್ನು ಭಕ್ಷಿಸುತ್ತಾ ಕರಾಳ ನೃತ್ಯವನ್ನು ಮಾಡುತ್ತಿರುತ್ತಾಳೆ ಕಾಳಿ. ಆಕೆ ಕಟ್ಟಿದ್ದ ತಲೆಯ ಮುಡಿ ಚೆದುರಿ ಕೇಶರಾಶಿ ಹಾರಾಡುತ್ತಿತ್ತು. ಆಕೆಯ ಕೇಶರಾಶಿಯ ಹಾರಾಟದಿಂದ ಚಿಮ್ಮುತ್ತಿದ್ದ ಗಾಳಿ ದೇವತೆಯರನ್ನು ಬಹಳ ದೂರ ತಳ್ಳುತ್ತಿತ್ತು. ಅನೇಕ ವಿಧಗಳಲ್ಲಿ ಪ್ರಯತ್ನಿಸಿದರು ಮಹಾಶಿವ. ಆದರೆ ಯಾವುದೇ ವಿಧದಲ್ಲಿಯೂ ಕೂಡ ಕಾಳಿಕಾಮಾತ ಶಾಂತಗೊಳ್ಳಲಿಲ್ಲ. ಕೊನೆಗೆ ಆ ತಾಯಿಯ ಪಾದದ ಬಳಿ ಸೇರಿಕೊಳ್ಳುತ್ತಾರೆ ಮಹಾಶಿವ. ಆಗ ನಿಧಾನವಾಗಿ ವಾಸ್ತವಕ್ಕೆ ಬಂದ ಕಾಳಿಮಾತ ತನ್ನ ಪಾದದ ಬಳಿ ಇರುವುದು ನನ್ನ ಪತಿ ಪರಮೇಶ್ವರನು ಎಂದು ಅರಿತು ಸ್ವಲ್ಪ ಸಮಯಕ್ಕೆ ಶಾಂತಳಾಗುತ್ತಾಳೆ. ಆ ರೀತಿಯಾಗಿ ಪರಮಶಿವನು ಕಾಳಿಮಾತೆಯ ಪಾದದ ಬಳಿ ಹೋಗದ ಹೊರತು ಅಮ್ಮನವರ ಉಗ್ರ ರೂಪ ತಣ್ಣಗಾಗಲಿಲ್ಲ. ಸ್ನೇಹಿತರೆ, ಸಾಧಾರಣವಾಗಿ ಪತ್ನಿಯರ ಪಾದದ ಬಳಿ ಇರುವ ದೇವರುಗಳು ಬಹಳ ಕಡಿಮೆಯೇ. ರಾಧಾಕೃಷ್ಣರ ಸಂಪ್ರದಾಯದಲ್ಲಿ ರಾಧೆಯ ಪಾದದ ಬಳಿ ಕೃಷ್ಣನು ಕುಳಿತು ಪಾದ ಸೇವೆ ಮಾಡುವಂತಹ ವಿಗ್ರಹಗಳು ನಮಗೆ ಕಾಣಿಸುತ್ತಿರುತ್ತವೆ. ಸತ್ಯಭಾಮೆಯ ಅಲಂಕಾರಕ್ಕೋಸ್ಕರವೂ ಕೂಡ ಶ್ರೀಕೃಷ್ಣನು ಸತ್ಯಭಾಮೆಯ ಪಾದದ ಬಳಿ ಕುಳಿತಿರುತ್ತಾನೆ. ಅದೇ ರೀತಿಯಾಗಿ ಕಾಳಿಕಾದೇವಿಯ ಪಾದದ ಬಳಿ ಶಿವನು ಮಲಗಿರುವುದನ್ನು ನಾವು ನೋಡಿರುತ್ತೇವೆ. ಇನ್ನು ಕಾಳಿಕಾದೇವಿಯ ರೂಪದ ಬಗ್ಗೆ ನಾವು ಚರ್ಚೆ ಮಾಡುವುದಾದರೆ ಆಕೆಯ ಕೊರಳಿನಲ್ಲಿ 50 ಕಪಾಲಗಳ ಮಾಲೆ ಅಂದರೆ ತಲೆಬುರುಡೆಗಳ ಮಾಲೆ ಇರುತ್ತದೆ. ಕೈಯಿಂದ ತಯಾರು ಮಾಡಿದ ವಸ್ತ್ರವನ್ನು ಧರಿಸಿರುವ ಕಾಳಿಕಾದೇವಿ ನಾಲಿಗೆಯನ್ನು ಹೊರಗೆ ಚಾಚಿರುವ ರೂಪ ನಮಗೆ ಕಾಣಿಸುತ್ತಿರುತ್ತದೆ. ಆಕೆಯ ಕಣ್ಣುಗಳು ಕೋಪದಿಂದ ಕೆಂಪೇರಿರುತ್ತವೆ. ಇಡೀ ದೇಹವೆಲ್ಲ ರಕ್ತದಿಂದ ಕೂಡಿರುವ ಆಕೆಯ ಬಣ್ಣ ಕಪ್ಪಾಗಿರುತ್ತದೆ. ಆಕೆಯ ಮುಖದಲ್ಲಿ 3 ದೊಡ್ಡ ದೊಡ್ಡ ಕಣ್ಣುಗಳಿರುತ್ತವೆ. ಒಂದು ಸೂರ್ಯನು, ಮತ್ತೊಂದು ಚಂದ್ರನು ಮತ್ತು 3ನೆಯದು ಅಗ್ನಿಗೆ ಪ್ರತಿರೂಪವೆಂದು ಹೇಳಲಾಗುತ್ತದೆ. ಕಾಳಿಕಾದೇವಿಯ ನೆತ್ತಿಯ ಮೇಲೆ ಚಂದ್ರನ ರೂಪವೂ ಕೂಡ ನಮಗೆ ಕಾಣಿಸುತ್ತದೆ. ಚದುರಿದ ಕೇಶರಾಶಿಯೊಂದಿಗಿನ ಕಾಳಿಕಾಮಾತೆಯ ಉಗ್ರ ರೂಪ ಯಾರಿಗಾದರೂ ಸರಿ ಭಯ ಹುಟ್ಟಿಸುವಂತಿರುತ್ತದೆ. ದುರ್ಗಾದೇವಿಯ ದಶಮಹಾವಿದ್ಯೆಗಳಲ್ಲಿ ಒಂದು ಈ ಕಾಳಿಕಾ ಸ್ವರೂಪವೆಂದು ಹಲವಾರು ಮಂದಿ ಪಂಡಿತರು ಹೇಳುತ್ತಿರುತ್ತಾರೆ. ಯಾರಾದರೆ ರಾಕ್ಷಸ ಸ್ವಭಾವವನ್ನು ಹೊಂದಿದ್ದು ದಯ ಕರುಣೆಗಳನ್ನು ಮರೆಯುತ್ತಾರೋ ಅಂತಹವರನ್ನು ಸಂಹಾರ ಮಾಡಲು ದುರ್ಗಾದೇವಿ ಕಾಳಿಕಾಮಾತೆಯ ಅವತಾರ ತಾಳಿದಳು. ಕೆಟ್ಟದ್ದರ ಮೇಲೆ ಒಳ್ಳೆಯದನ್ನು ಸಾಧಿಸುವ ಯುದ್ಧವೇ ಕಾಳಿಮಾತಾ ರೂಪ. ಒಳ್ಳೆಯವರಿಗೆ ಶುಭ ಫಲಿತಾಂಶಗಳನ್ನು ಹಾಗೂ ದುಷ್ಟರಿಗೆ ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತಾಳೆ ಕಾಳಿ. ಕಾಳಿಕಾದೇವಿಯನ್ನು ಮೃತ್ಯು ದೇವತೆ ಎಂದು ಕೂಡ ಕರೆಯುತ್ತಾರೆ. ಆಕೆಗಿರುವಂತಹ ಶಕ್ತಿಗಳನ್ನು ನೋಡಿ ಕಲಿಪುರುಷನು ಕೂಡ ಭಯಭೀತನಾಗುತ್ತಿರುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ. ಸಮಸ್ತ ವಿಶ್ವದಲ್ಲಿರುವ ಶಕ್ತಿಗಳೆಲ್ಲವೂ ಒಂದಾದರೂ ಕೂಡ ಆಕೆಯನ್ನು ಶಾಂತಗೊಳಿಸುವುದು ಕಷ್ಟ. ಈ ಕಾಳಿಕಾದೇವಿಯನ್ನು ಹೆಚ್ಚಾಗಿ ಬೆಂಗಾಲ್, ಅಸ್ಸಾಮಲ್ಲಿ ಪೂಜಿಸುತ್ತಾರೆ. ಕಾಳಿಕಾಮಾತೆಯ ಸೇವೆಯಲ್ಲಿ ಅನೇಕ ಆಲಯಗಳಿವೆ.
ಉಜ್ಜಯಿನಿಯ ಮಹಾಕಾಳಿ ಆಲಯ, ಕೋಲ್ಕತ್ತಾದಲ್ಲಿನ ಕಾಳಿಕಾದೇವಿ ಆಲಯ, ದಕ್ಷಿಣೇಶ್ವರ ಕಾಳಿಕಾದೇವಿ ಆಲಯ ಮತ್ತು ಕೋಲ್ಕತ್ತಾದಲ್ಲಿನ ಕಾಳಿದಾಟ್ ದೇವಾಲಯ ಹಾಗೂ ಇನ್ನಿತರ ಅನೇಕ ದೇವಾಲಯಗಳಲ್ಲಿ ಕಾಳಿ ಮಾತೆಯ ಅನುಗ್ರಹ ನಮಗೆ ಸಿಗುತ್ತದೆ. ಸ್ನೇಹಿತರೆ, ನೀವು ಕೂಡ ಭಕ್ತಿಯಿಂದ ಕಾಳಿ ಮಾತೆಗೆ ಜೈಕಾರ ಹಾಕಿ ಜೈ ಮಹಾಕಾಳಿ ಎಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಮಹಾಕಾಳಿ.